ಇದು ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ. ಸಿಎಂ ಸಿದ್ದರಾಮಯ್ಯ ಕೈ ಸೇರಿದಂತಹ ಅತಿ ದೊಡ್ಡ ವರದಿ. ಅಷ್ಟಕ್ಕೂ ಸಿಎಂ ಕೈ ಸೇರಿದಂತ ವರದಿಯಲ್ಲಿ ಏನಿದೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಇದು. ಸಿಎಂ ಸಿದ್ದರಾಮಯ್ಯ ಕೈ ಸೇರಿದೆ ಅತಿ ದೊಡ್ಡ ವರದಿ. ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿರುವಂತ ವರದಿಯಲ್ಲಿ ಯಾವೆಲ್ಲ ವಿಚಾರ ಇದೆ, ಏನಿದೆ? ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯಗೆ ಆ ರಿಪೋರ್ಟ್ ಅನ್ನ ಕೊಟ್ಟಿದ್ಯಾರು? ಯಾಕಾಗಿ ಸಿಎಂ ಆ ವರದಿಯನ್ನ ಕೇಳಿದಾರು ಗೊತ್ತಾ? ಸರ್ಕಾರ 2 ವರ್ಷ ಪೂರೈಸಿದ ಬೆನ್ನಲ್ಲೇ ಬಿಗ್ ರಿಪೋರ್ಟ್ ಈಗ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದೆ. ಸಿಎಂ ಸಿದ್ದರಾಮಯ್ಯ ಕೈ ಸೇರಿತು ಸರ್ವೆಯ ರಿಪೋರ್ಟ್. 2 ವರ್ಷ ತುಂಬಿದಂತ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದ ಬಿಗ್ಗೆಸ್ಟ್ ವರದಿ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿರುವಂತಹ ಸರ್ವೆಯಲ್ಲಿ ಇರೋದಾದ್ರೂ ಏನು? ಸರ್ವೆಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಇದೆಯಾ, ಅಥವಾ ಸರ್ಕಾರದ 2 ವರ್ಷಗಳ ಸಕ್ಸಸ್ ಮತ್ತು ಫೇಲ್ಯೂರ್ ಬಗ್ಗೆ ಇದೆಯಾ? ಒಂದೇ ವಾರದಲ್ಲಿ ರೆಡಿ ಆಗಿದೆ ಯಾಕೆ ಗೊತ್ತಾ? ಈ ಬಗ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಅತಿ ದೊಡ್ಡ ಬಿಗ್ ನ್ಯೂಸ್ ಇದು. ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದೆ ಆ ಸರ್ವೆ. ಆ ಸರ್ವೆಯಲ್ಲಿ ಏನಿದೆ? ಇಷ್ಟೊಂದು ಗಡಿಬಿಡಿಯಲ್ಲಿ, ತರಾತುರಿಯಲ್ಲಿ ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದೆ. ಅದರಲ್ಲಿರುವಂತಹ ಅಂಶಗಳು ಏನು? ಯಾವ್ಯಾವ ವಿಚಾರಗಳ ಉಲ್ಲೇಖ ಆಗಿದೆ? ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇದೆಯಾ, ಅಥವಾ ಸಕ್ಸಸ್ ಫೇಲ್ಯೂರ್ ಬಗ್ಗೆ ಎಲ್ಲಾದ್ರೂ ಉಲ್ಲೇಖ ಮಾಡಿದಾರಾ? ಇದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯದಲ್ಲಿ ಈಗ ಚುನಾವಣೆ ನಡೆದ್ರೆ ಯಾರು ಗೆಲ್ತಾರೆ ಗೊತ್ತಾ? ಸ್ವತಃ ಸಿದ್ದರಾಮಯ್ಯನವರ ಕೈ ಸೇರಿದೆ ಆ ಸರ್ವೆ. ಅದರಲ್ಲಿ ಏನೇನಿದೆ? ಚುನಾವಣೆ ನಡೆದೆ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ, ಬಿಜೆಪಿಗೆ ಎಷ್ಟು, ಜೆಡಿಎಸ್ಗೆ ಎಷ್ಟು? 2 ವರ್ಷಗಳ ಕಾಂಗ್ರೆಸ್ ಸಾಧನೆ ಜನರಿಗೆ ತೃಪ್ತಿಯನ್ನ ತಂದಿದೆಯಾ? ರಾಜ್ಯ ಗುಪ್ತಚರ ಇಲಾಖೆ ಕೊಟ್ಟಿರುವಂತ ಆ ಸರ್ವೆ ರಿಪೋರ್ಟ್ ಅಲ್ಲಿ ಏನಿದೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿಎಂ ಕೈ ಸೇರಿರುವಂತ ಸರ್ವೆಯ ಎಕ್ಸ್ಕ್ಲೂಸಿವ್ ವರದಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಕೈ ಸೇರಿರುವಂತಹ ಸರ್ವೆಯಲ್ಲಿ ಏನೇನಿದೆ ಅನ್ನುವಂತ ಬಗ್ಗೆ ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಆ ವರದಿ ಬಗ್ಗೆ ನಿಮ್ಮ ಮುಂದೆ ಇಡುತ್ತೆ. ರಾಜ್ಯ ಗುಪ್ತಚರ ಇಲಾಖೆ ಕೊಟ್ಟಿರುವಂತ ಆ ಸರ್ವೆ. ಈ ನಿಟ್ಟಿನಲ್ಲಿ ಸರ್ಕಾರ 2 ವರ್ಷ ಕಳೆದಿದೆ. ಅದರ ಬೆನ್ನಲ್ಲೇ ಯಾವ್ಯಾವ ವಿಚಾರಗಳಿದೆ? ಎಲ್ಲಾದ್ರೂ ಇಲೆಕ್ಷನ್ ನಡೀತು ಅಂತಂದ್ರೆ ಕಾಂಗ್ರೆಸ್ಸಿಗೆ ಎಷ್ಟು ಸ್ಥಾನ ಸಿಗುತ್ತೆ, ಬಿಜೆಪಿಗೆ ಎಷ್ಟು, ಜೆಡಿಎಸ್ಗೆ ಎಷ್ಟು, ರಾಜ್ಯದಲ್ಲಿ ಏನಾಗ್ತಿದೆ? ಅಷ್ಟಕ್ಕೂ ರಾಜ್ಯ ಗುಪ್ತಚರ ಇಲಾಖೆ ಕೊಟ್ಟಿರುವಂತ ಆ ಸರ್ವೆಯ ಅಂಕಿ ಅಂಶ ಲೆಕ್ಕಾಚಾರದಲ್ಲಿ ಯಾವ್ಯಾವ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದೆ. ಈ ನಿಟ್ಟಿನಲ್ಲಿ ಅದರ ಎಕ್ಸ್ಕ್ಲೂಸಿವ್ ವರದಿ ಲೆಕ್ಕಾಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸರ್ಕಾರ 2 ವರ್ಷ ಕಳೆದಿದೆ. ಹಲವಾರು ವಿಚಾರಗಳು ಮುನ್ನೆಲೆಯಲ್ಲಿದೆ. ಗ್ಯಾರಂಟಿ ವಿಚಾರಗಳ ಬಗ್ಗೆ ಈಗ ಮತ್ತಷ್ಟು ಒಂದಿಷ್ಟು ಗೊಂದಲ, ಚರ್ಚೆ, ಮಾತುಕತೆ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ರಾಜ್ಯದಲ್ಲಿ. ಇದರ ನಡುವೆ
ರಾಜ್ಯ ಗುಪ್ತಚರ ಇಲಾಖೆಯಿಂದ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದೆ. ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಸರ್ವೆಯ ವರದಿ. ಆ ಸರ್ವೆಯಲ್ಲಿ ಏನಿದೆ, ಯಾವೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇದೆಯಾ ಅಥವಾ ಆ ಸರ್ಕಾರದ ಪ್ರೋಗ್ರೆಸ್ಗಳ ಬಗ್ಗೆ ಇದೆಯಾ, ಎಲ್ಲಾದ್ರೂ ಚುನಾವಣೆ ನಡೆದ್ರೆ ಚುನಾವಣೆಯ ಸರ್ವೆಯ ಬಗ್ಗೆ ಯಾರ್ಯಾರಿಗೆ ಎಷ್ಟು ಸ್ಥಾನ ಬರುತ್ತೆ, ರಾಜ್ಯದ ಜನ ಕಾಂಗ್ರೆಸ್ ಬಗ್ಗೆ ಏನು ಹೇಳ್ತಿದ್ದಾರೆ, ಸರ್ಕಾರದ ಅಭಿವೃದ್ಧಿ ಕೆಲಸಗಳು ಮತ್ತೊಂದು ಮಗದೊಂದು ಬಗ್ಗೆ ಜನರ ಅಭಿಪ್ರಾಯ ಏನು, ಅಥವಾ ಇನ್ಯಾವುದೋ ಸೀಕ್ರೆಟ್ ಲೆಕ್ಕಾಚಾರಗಳು ಸರ್ಕಾರವನ್ನ ಬುಡಮೇಲು ಮಾಡುವಂತ ಅಂಶಗಳಿದೆಯಾ, ಈ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಬಿಚ್ಚಿಡುತ್ತೆ. ಸಿದ್ದರಾಮಯ್ಯನವರ ಕೈ ಸೇರಿರುವಂತ ವರದಿಯಲ್ಲಿ ಏನಿದೆ, ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ ಅನ್ನುವಂತ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಕೈ ಸೇರಿರುವಂತ ರಿಪೋರ್ಟ್ ನಲ್ಲಿ ಎಲ್ಲಿ ಏನೇನಿದೆ ಅನ್ನೋದರ ಎಕ್ಸ್ಕ್ಲೂಸಿವ್ ವರದಿಯನ್ನ ಕೊಡ್ತೀವಿ. ಒಟ್ಟಿನಲ್ಲಿ ಸರ್ಕಾರ ಈಗ 2 ವರ್ಷವನ್ನ ತುಂಬಿದೆ. ಆ 2 ವರ್ಷ ಕಾಂಗ್ರೆಸ್ ಸಾಧನೆ ಜನರಿಗೆ ತೃಪ್ತಿಯನ್ನ ತಂದಿದೆಯಾ, ಅಥವಾ ಇಲ್ಲಾದ್ರೂ ಚುನಾವಣೆ ನಡೆದ್ರೆ ಯಾವ ರೀತಿಯಾಗಿ ಅಂಕಿಅಂಶಗಳು ಲೆಕ್ಕಾಚಾರಗಳು ಬದಲಾವಣೆ ಆಗತ್ತೆ. ಒಟ್ಟಿನಲ್ಲಿ ರಾಜ್ಯ ಗುಪ್ತಚರ ಇಲಾಖೆ ಈ ಬಗ್ಗೆನೇ ಕೊಟ್ಟಿರುವಂತಹ ಒಂದು ಸರ್ವೆ, ಅದು ಮಹತ್ವದ ಬೆಳವಣಿಗೆಯ ನಡುವೆ ಈಗ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದೆ. ಒಂದು ಕಡೆ ಸರ್ಕಾರ ಬದಲಾವಣೆ ಆಗುತ್ತಾ, ಆದ್ರೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತಾ ಅನ್ನೋದು ಒಂದು ಚರ್ಚೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಸಚಿವ ಸಂಪುಟದ ಪುನರ್ರಚನೆಯ ವಿಚಾರ ಮುನ್ನೆಲೆಯಲ್ಲಿದೆ ಕಾಂಗ್ರೆಸ್ನಲ್ಲಿ. ಇದರ ನಡುವೆ ಈಗ ಮಹತ್ವದ ಸರ್ವೆ ಒಂದು ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದೆ. ಈ ಮೂಲಕವಾಗಿ ಹಲವು ಪ್ರಶ್ನೆಗಳು, ಕುತೂಹಲ, ಯಾವ ವಿಚಾರಗಳಿರ್ಬೋದು, ಯಾವುದರ ಬಗ್ಗೆ ಈಗ ಉಲ್ಲೇಖ ಕೊಟ್ಟಿದೆ, ರಾಜ್ಯ ಗುಪ್ತಚರ ಇಲಾಖೆ ಕೊಟ್ಟಿರುವಂತ ಆ ಸರ್ವೆಯಲ್ಲಿ ಯಾವ ವಿಚಾರ ಉಲ್ಲೇಖ ಆಗಿದೆ, ರಾಜಕೀಯದಲ್ಲೇ ಮತ್ತೊಂದು ಮಹತ್ವದ ಕ್ರಾಂತಿ ಆಗುತ್ತಾ, ಬದಲಾವಣೆಯ ಗಾಳಿ ಬೀಸುತ್ತಾ, ಸರ್ಕಾರದಲ್ಲೇ ಕೋಲಾಹಲ ಆಗುತ್ತಾ, ಅಥವಾ ವಿಪಕ್ಷಗಳಿಗೆ ಮತ್ತಷ್ಟು ಬಿಸಿ ತುಪ್ಪದಂತೆ ಕಾಡುವ ಅಂಶಗಳನ್ನ ಮುಖ್ಯಮಂತ್ರಿ ಅವರ ಕೈ ಸೇರಿದೆಯಾ ಅನ್ನೋ ಪ್ರಶ್ನೆಗಳು ಸದ್ಯ ಮೂಡ್ತಾ ಇದೆ. ಆ ವರದಿಯಲ್ಲಿ ಏನಿದೆ ಗೊತ್ತಾ, ಸದ್ಯ ಬಹಳ ದೊಡ್ಡ ಮಟ್ಟಕ್ಕೆ ರಾಜ್ಯದಲ್ಲಿ ಚರ್ಚೆ ಆಗಬೇಕಾದಂತ ವಿಚಾರದ ಬಗ್ಗೆನೇ ಇದೆ. ಮುಖ್ಯಮಂತ್ರಿಗಳ ಕೈ ಸೇರಿದೆ ಅದು. ಎಲ್ಲಾದ್ರೂ ಚುನಾವಣೆ ಆಯ್ತು ಅಂತಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನ, ರಾಜ್ಯದ ಜನ ಯಾವ ರೀತಿಯಾದಂತ ಅಭಿಪ್ರಾಯವನ್ನ ಹೊಂದಿದ್ದಾರೆ, ಕಾಂಗ್ರೆಸ್ ಮನೆಯಲ್ಲಾಗ್ತಿರುವಂತ ಏರಿಳಿತದ ವಿಚಾರ ಇದೆಯಾ, ಜೊತೆಯಲ್ಲಿ ಇನ್ನು ಯಾವ ವಿಚಾರವನ್ನ ಈಗ ಸೀದಾವಾಗಿ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದೆ ಆ ರಿಪೋರ್ಟ್. ಬಹಳ ಪ್ರಮುಖವಾಗಿರುವಂತಹ ಮುಖ್ಯವಾಗಿರುವಂತಹ ರಿಪೋರ್ಟ್ ಒಂದು ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದೆ. ಈ ಮೂಲಕವಾಗಿನೇ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಬದಲಾವಣೆಯ ಬಿರುಗಾಳಿಯ ಬೀಸುತ್ತಾ ಈ ರಿಪೋರ್ಟ್. ಹಲವು ವಿಚಾರಗಳು ಈಗಾಗಲೇ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿದೆ. ಇವೆಲ್ಲದರ ಬೆನ್ನಲ್ಲೇ ರಾಜ್ಯ ಗುಪ್ತಚರ ಇಲಾಖೆಯಿಂದನೇ ಒಂದು ಮಹತ್ವದ ರಿಪೋರ್ಟ್, ಸರ್ವೆಯ ರಿಪೋರ್ಟ್. ಈ ಮೂಲಕವಾಗಿ ಚುನಾವಣೆ ನಡೆದ್ರೆ ಯಾರ್ಯಾರು ಗೆಲ್ಲುತ್ತಾರೆ, ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನ ಬರುತ್ತೆ, ರಾಜ್ಯದ ಜನರ ಮನಸ್ಸಿನಲ್ಲಿ ಏನು ಅಭಿಪ್ರಾಯ ಇದೆ, ಯಾರತ್ತ ಒಲವನ್ನ ಹೊಂದಿದ್ದಾರೆ, ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ.